ಇಡೀ ದೇಶವನ್ನ ಮತ್ತೊಂದು ಎರಡು ಪಾಕಿಸ್ತಾನ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ದೇಶ ವಿಭಜನೆ ಆದ ಸಂದರ್ಭದಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ಸಹ ವಕಫಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿಯೂ ಅದನ್ನು ಮಾತಾಡಿಲ್ಲ, ಅದರ ಬಗ್ಗೆ ಪ್ರಸ್ತಾವ ಮಾಡಿಲ್ಲ. ಅದೇ ಪಾಕಿಸ್ತಾನದಲ್ಲಿ ಎಷ್ಟು ಲಕ್ಷಾಂತರ ಹಿಂದೂಗಳ ಆಸ್ತಿ ಬಿಟ್ಟು ಅನೇಕರು ರೈಲ್ವೆ ಹಳಿಯಲ್ಲಿ ಕಗ್ಗೋಲೆಯಾಗಿ ರಕ್ತಸಿಕ್ತದಿಂದ ಭಾರತಕ್ಕೆ ಬಂದವರ ಆಸ್ತಿಯನ್ನು ಪಾಕಿಸ್ತಾನ ತನ್ನ ಆಸ್ತಿ ಅಂತೇಳಿ ಘೋಷಣೆ ಮಾಡ್ಕೋತು. ಅದರ ದುರ್ದೈವ ಅಂದ್ರೆ ನಮ್ಮ ದೇಶದಲ್ಲಿ ಏನು ಇದು ವಕಫ್ ಮೊದಲು ಏನೂ ಇರಲಿಲ್ಲ. ಸ್ವಾತಂತ್ರ್ಯದ ಭಾರತದ ನಂತರ ಇವರೇನು ಹೇಳ್ತಾರಲ್ಲ, ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೆದಿದೆ. ನಮ್ಮ ದೇಶದಲ್ಲಿ ಒಟ್ಟು ವಫ್ ಆಕ್ಟ್ ಬಂದಿದ್ದು ಬ್ರಿಟಿಷ್ ಕಾಲದಲ್ಲಿ 1913 ಬಂದಿದ್ದು. ಅವಾಗ ಎಷ್ಟಿತ್ತು? 1913 3,000 ಎಕರೆ ಇತ್ತು ಇಡೀ ಅಖಂಡ ಭಾರತ. 1913 ವಫ್ ಆಕ್ಟ್ ಬಂದಿರೋದು. ಎಷ್ಟು? 3,500 ಎಕರೆ ಇತ್ತು. ಎಷ್ಟು ಎಕರೆ ಅದು ಗೊತ್ತಿಲ್ಲ ನನಗೆ. ನನ್ನ ಬಳಿ ದಾಖಲೆ ಅದಾವ್ರಿ. ಜಮೀರ್ ಸಾಬ್ರೆ, ತಾವು ಸ್ವಲ್ಪ ದಯವಿಟ್ಟು ಕೇಳ್ರಿ. ನೀವು ಅಶೋಕರು, ನೀವು ದೋಸ್ತರದಿರಿ, ನೀವು ಏನೇನು ಮಾತಾಡ್ಕೋರಿ, ನನಗೆ ಡಿಸ್ಟರ್ಬ್ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಅಧ್ಯಕ್ಷರೇ, ಏನು ಇವತ್ತು ದೇಶದಲ್ಲಿ ಏನು ಚರ್ಚೆ ಚಾಲಾಯಿತು? ನಮ್ಮ ದೇಶದಲ್ಲಿ 3 ಸಂಸ್ಥೆಗಳಿಗೆ ನಂಬರ್ 1 ಭಾರತದ ಆರ್ಮಿ, ಇಂಡಿಯನ್ ಆರ್ಮಿ ಕೆಳಗೆ ಸುಮಾರು 17 ಲಕ್ಷದಿಂದ 18 ಲಕ್ಷ ಎಕರೆ ಆಸ್ತಿ ಇದೆ. ನಂಬರ್ 2 ಭಾರತೀಯ ರೈಲ್ವೆ 2ನೇ ಸ್ಥಾನದಲ್ಲಿದೆ, ಸುಮಾರು 12ರಿಂದ 13 ಲಕ್ಷ ಭಾರತೀಯ ರೈಲ್ವೆ ಆಸ್ತಿ ಇದೆ. ನಂಬರ್ 3 ಭಾರತದಲ್ಲಿ ಸುಮಾರು 9 ಲಕ್ಷ, ಇದು ಯಾರು ಹೇಳಿದ್ದು? ಮೊನ್ನೆ ವಕಫ್ ಆಕ್ಟ್ಗೆ ಅಮೆಂಡ್ಮೆಂಟ್ ತರಬೇಕಂದಾಗ ನಮ್ಮ ಕಾನೂನು ಸಚಿವರು ಲೋಕಸಭೆಯಲ್ಲಿ ಹೇಳಿದ್ದೇನೆಂದರೆ ಸುಮಾರು 9.5 ಲಕ್ಷ ಆಸ್ತಿ ವಕಫ್ ಅಂತೇಳಿ ಇವತ್ತು ಇವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ? ನೆಹರು ಅವರು ಮಾಡಿದ್ರು, ಪಿ ವಿ ನರಸಿಂಹರಾವ್ ತಿದ್ದುಪಡಿ ಮಾಡಿದ್ರು, ಕೊನೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ರೀ ಅಂತ ಅಧಿಕಾರ ಕೊಟ್ಬಿಟ್ರು ವಕಫ್ಗಂದ್ರೆ. ಅವ್ರಿಗೆ ಅನಿಸ್ಬಿಡ್ತು, ವಕಫ್ ಅಧಿಕಾರಿ ಬಂದು ಈ ವಿಧಾನಸೌಧ ನನಗೆ ನಮ್ಮ ವಕಫ್ಗೆ ಸೇರ್ಬೇಕಂತ ಅನಿಸ್ಬಿಟ್ರೆ ಮುಗಿದೋಯ್ತು. ಸೆಕ್ಷನ್ 40 ಏನು ಹೇಳ್ತದೆ ಅಂದರೆ, ಅವನಿಗೆ ಕನ್ವಿನ್ಸ್ ಆಯಿತು ಅಂದರೆ ಅದು ವಕಫ್.